ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲಿಗೆ ಬಂದಂಗಾಯ್ತಲ್ಲಪ್ಪಯ್ಯ. ಓ ಅಕ್ಕ, ಸತ್ತವರೆಲ್ಲ ಬೆಂಗಳೂರಿಗೆ ಬಂದ್ಬಿಟ್ಟು ಇಲ್ಲಿಂದಾನೆ ಮೆಟ್ಲತ್ಕೊಂಡು ಹೋಯ್ತಾರೆ. ರಾಧಾ, ಅಲ್ಲಿ ಕಾಣಿಸ್ತದಲ್ಲವಾ ದೊಡ್ಡ ಕಟ್ಟಡ, ಅದು ಒಂದ್ ಹಳ್ಳಿ. ಅಷ್ಟು ಜನ ಅವ್ರೆ ಅದ್ರಾಗೆ. ಅಂಥದ್ದು ಅದೆಷ್ಟದವೋ ಲೆಕ್ಕವೇ ಇಲ್ಲ ಈ ಬೆಂಗಳೂರಿನಾಗೆ. ಅದು ಸರಿನೇ. ನಮ್ಮಂತ ಒಂದ್ ಹಳ್ಳಿ ಎಲ್ಲೋ ಸೇರ್ಕೊಂಡ್ಬಿಟ್ಟದೆ. ಒಂದ್ ಹಳ್ಳಿನ ಅಪ್ಪಯ್ಯ, ನಮ್ಮೂರಲ್ಲಿ ಒಂದ್ ಹಳ್ಳಿ ಅಂದ್ರೆ ಒಂದ್ ಊರೇ ತುಂಬುತ್ತದೆ. ಆದ್ರೆ ಬೆಂಗಳೂರಲ್ಲಿ ಅದೆಷ್ಟು ಹಳ್ಳಿಗಳಿದಾವೋ. ರಾಧಾ, ಬೆಂಗಳೂರು ಅಂದ್ರೆ ಸುಮ್ಕೆ ಅನ್ಕಬೇಡ, ಹೆಜ್ಜೆಜ್ಜೆಗೂ ಏರಿಕೇರಿಗಳು ಸಾಲಾಗವೆ. ನಡಿ, ಒಯ್ತಾ ತೋರಿಸ್ತೀವಿ. ನೋಡಿ, ಬೆಂಗಳೂರ್ನ ಹೆಂಗ್ ಆರ್ದು ಕುಡ್ದ್ಬಿಟ್ಟವಳೆ. ಮೊದ್ಲು ಬೆಂಗಳೂರು ಎತ್ತಾಗದೆ ಅಂದ್ರೆ ಯಾವ್ದಿಕ್ಕೂ ಅಂತಿದ್ಲು, ಈಗ ನಮಗೆ ದಿಕ್ ತೋರ್ಸೋಂಗ ಆಗ್ಬಿಟ್ಟವಳೆ ಅಲ್ವಾ? ಮತ್ತೆ ಅದನ್ ಬೇರೆ ಅರ್ಥ ಕುಡಿಬೇಕಾ? ನಾಗಮಂಗ್ಲಕ್ಕೆ ನಾಲ್ಗೇನೆ ದಾರಿ ಅಂತ ಹೇಳಿಲ್ವಾ? ಬೆಂಗಳೂರು ಒಂದಪ್ಪ ಬಂದೆ ಹಿಂಗಾಡ್ತವಳೆ. ಇದಾದ್ಮೇಲೆ ಮುಗೀತು. ಸ್ವರ್ಗದ ತರ ಐತಲ್ವಾ? ಓ, ಮೈನಕ್ಕ ಇಲ್ಲಿರಕ್ಕೆ ತುಂಬಾ ಅದೃಷ್ಟ ಮಾಡೋಳೆ. ಇಲ್ಲ ಕಣೋ, ನಾನ ಮನೆ ಹೊಸಲು ದಾಟೋವರೆಗೂ ಮೈನಂಗ್ ಹಿಡ್ದಿರೋ ದುರದೃಷ್ಟ ಹೋಗಲ್ಲ. ರಾಧಾ, ಅದೇನ್ ಮಾತು ಅಂತ ಮಾತಾಡ್ತೇವ? ಇದನ್ನೇನಾರು ನಮ್ಮ ಮೈನ ಕೇಳಿಸ್ಕೊಂಡಿದ್ದಿದ್ರೆ ಅದೆಷ್ಟು ನೊಂದ್ಕತ್ತಿದ್ಲು ಗೊತ್ತಾ? ಹಿಂಗೆಲ್ಲ ಮಾತಾಡ್ತಾರ? ನಡಿ ಸುಮ್ಕೆ. ನಡಿ ಹೋಗುವ. ಅವ್ವ, ಮೈನನ್ ಜೊತೆ ಕೆಲ್ಸ ಮಾಡೋರು ಧ್ರುವ ಸರ್ ಅವ್ರು ಬಂದ್ ಕರ್ಕೊಂಡ್ ಹೋಯ್ತೀನಿ ಅಂದವ್ರೆ. ಅವ್ರು ಬರೋವರೆಗೂ ನಾವ್ ಇಲ್ಲೇ ಎಲ್ಲಾದ್ರೂ ಕಾಯಮ್ಮ. ಅಲ್ಲಿ ಅಂಗಡಿ ಹತ್ರ ನಿಂತ್ಕೊಳ್ಳ. ಬನ್ನಿ ನಡ್ರ, ಬನ್ನಿ. ಮೈನಾ, ಹೇಳಿ ಅಕ್ಕ. ಧ್ರುವ ಅವ್ರಿಗೆ ಭಾನು ಅಡ್ರೆಸ್ ಕೊಟ್ಟು ನಿಮ್ಮನ್ನ ಕಾಪಾಡಕ್ ಹೇಳಿದ್ದು ನಾನೇ. ಅದು ಕಂಪನಿ ವಿರುದ್ಧವಾಗಿ ಡೀಟೇಲ್ಸ್ ತಗೊಂಡ್ ಕೊಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಏನ್ ಅನಾಹುತ ಆಗ್ತಿತ್ತೋ ಗೊತ್ತಿಲ್ಲ. ತುಂಬಾ ಥ್ಯಾಂಕ್ಸ್ ಅಕ್ಕ. ಇನ್ಮುಂದೆ ಆದ್ರೂ ಹುಷಾರಾಗಿರಿ. ನಮ್ಮಂತ ಹೆಣ್ಮಕ್ಳು ಕೆಲ್ಸಕ್ಕೆ ಬರೋದೇ ಇಂಥವ್ರಿಂದ ದೂರ ಇರ್ಬೇಕಂತ. ಸರಿ ಅಕ್ಕ. ಓಕೆ ಮೈನಾ ಅವ್ರೆ, ಇನ್ಮುಂದಾದ್ರೂ ಪ್ರಿಯಾಕರ ಅಂತೆಲ್ಲ ಹಿಂದೆ ಹೋಗ್ಬೇಡಿ. ನೆಮ್ಮದಿಯಾಗಿರೋದನ್ನ ಕಲ್ತ್ಕೊಳ್ಳಿ. ಮೈನವ್ರೆ, ನೀವಿಲ್ಲಿದ್ರಾ? ನಾನು ನಿಮ್ಮನ್ನೆಲ್ಲಾ ಕಡೆ ಹುಡುಕ್ತಾ ಇದ್ದೀನಿ. ಯಾಕೆ, ನೀವು ಏನಾದ್ರೂ ಬುದ್ಧಿವಾದ ಹೇಳ್ಬೇಕಿತ್ತಾ? ಆ ಪ್ರಿಯಕರ ಅಂತವನು ಇಂಥವನು, ಅವನ್ನ ನಂಬಾರ್ದಿತ್ತು, ಹೀಗಾಗೋಯ್ತು, ಇನ್ಮೇಲಾದ್ರೂ ತಲೆಯಲ್ಲಿ ಬುದ್ಧಿ ಇಟ್ಕೋ ಅಂತ. ಮೈನವ್ರೆ, ನಾನು ಹಾಗೇನು ಹೇಳಲಿಲ್ಲ ಅಲ್ವಾ? ನೀವು ಹೇಳಲಿಲ್ಲ, ಆದ್ರೂ ಎಲ್ರೂ ಹೇಳ್ತಿದಾರಲ್ವಾ. ನೀವೊಬ್ರೇ ಯಾಕೆ ಸುಮ್ಮನಿದ್ದೀರಾ? ನೀವು ಹೇಳ್ಬಿಡಿ. ನಾನು ಯಾವತ್ತೂ ಹಾಗೆಲ್ಲ ಮಾತಾಡಲ್ಲ ಮೈನವ್ರೆ. ನೋಡಿ, ನೀವು ಮೋಸ ಹೋಗಿಲ್ಲ. ನಿಮ್ಮನ್ನು ಯಾವನ್ನೂ ದುರುಪಯೋಗ ಪಡಿಸ್ಕೊಳಕ್ ಪ್ರಯತ್ನ ಪಟ್ಟಿದ್ದಾನಷ್ಟೇ. ಅಂದ್ರೆ ನಂಬಿಕೆ ಅನ್ನೋದು ಇನ್ನೂ ಜೀವಂತವಾಗಿದೆ ಅಂತ ಅಂತೀರಾ? ಖಂಡಿತ ಇದೆ. ನೋಡಿ, ಯದ್ಭಾವಂ ತದ್ಭವತಿ ಅಂತಾರೆ. ಅದ್ರರ್ಥ ನೀವಿದೆ ಅಂತ ಅನ್ಕೊಂಡ್ರೆ ಅದಿರುತ್ತೆ, ಇರಲ್ಲ ಅನ್ಕೊಂಡ್ರೆ ಅದಿರಲ್ಲ. ಹಾಗಾದ್ರೆ ನಾನಿದೆ ಅಂತಾನೆ ಅನ್ಕೊಂಡಿದ್ದೆ. ಆದ್ರೂ ಯಾಕೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ನಡೆದೋಯ್ತು? ಯಾಕಂದ್ರೆ ಆ ಮೋಸ್ಗಾರನು ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ನಲ್ಲ, ಅದರಿಂದ ಒಂದು ಸಣ್ಣ ಅಡಚಣೆ ಶುರುವಾಯ್ತು ಅಷ್ಟೇ. ನೋಡಿ, ನಿಮಗೆ ಯಾವತ್ತೂ ನಿಮ್ಮ ನಂಬಿಕೆಗೆ ದ್ರೋಹ ಆಗಲ್ಲ. ಅಣ್ಣವ್ರು ಹೇಳಿಲ್ವಾ, ನಂಬಿ ಕೆಟ್ಟವರಿಲ್ಲ ಅಂತ? ಹಾಗೆ ನೀವು ನಂಬಿ, ನಂಬಿಕೆನೇ ಜೀವನ. ಅಯ್ಯೋ ಛೇ, ನನಗೂ ಮಮ್ಮ ತರ ಮರ್ ಬಂದ್ಬಿಡ್ತು ನೋಡಿ. ನಾನು ನಿಮ್ಮ ಹತ್ರ ಇಲ್ಲಿ ಮಾತಾಡಕ್ ಬಂದಿದ್ ವಿಷಯನೇ ಬೇರೆ. ಏನ್ ಧ್ರುವ ಅವ್ರೆ? ಅದು ಅರ್ಜೆಂಟಾಗಿ ಹಾಸ್ಟೆಲ್ಗೆ ಹೋಗ್ಬೇಕಂತೆ. ಹಾಸ್ಟೆಲ್ಗಾ? ಯಾಕೆ? ನನಗೂ ಗೊತ್ತಿಲ್ಲ. ವಾರ್ಡನ್ ಮೇಡಮ್ ಯಾಕೋ ಕಾಲ್ ಮಾಡಿದ್ರು, ಅರ್ಜೆಂಟ್ ಅಂತೆ, ನೀವು ಬರ್ಲೇಬೇಕು. ವಾರ್ಡನ್ ಮೇಡಮಾ? ಹಾ. ಯಾಕೆ ಈಗ ಯಾಕೆ ಹಾಸ್ಟೆಲ್ ಬರ್ ಕೇಳ್ತಿದಾರೆ? ನಾನು ಸ್ವಲ್ಪ ಹೊತ್ತಾಯ್ತು ಅಷ್ಟೇ ಬಂದು. ಅಯ್ಯೋ, ನೀವು ಗಾಬರಿ ಪಟ್ಕೋಬೇಡಿ.
ನೋಡಿ ನಾನು ಬಾಸ್ ಹತ್ರ ಆಲ್ರೆಡಿ ಮಾತಾಡಾಗಿದೆ. ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತೀನಿ, ಬನ್ನಿ. ಇಲ್ಲ ಪರವಾಗಿಲ್ಲ ಇಲ್ಲ ಪರವಾಗಿಲ್ಲ, ನಾನು ಸೈಕಲಲ್ಲೇ ಬರ್ತೀನಿ ಧ್ರುವ ಅವ್ರೆ ಅಂತ ಹೇಳಕ್ ಹೋಗ್ಬೇಡಿ. ನೀವು ಸೈಕಲಲ್ಲಿ ಶುರು ಮಾಡಿದ್ರೆ ನೀವು ಸಂಜೆ ಆಗುತ್ತೆ ರೀಚ್ ಆಗೋದು. ಆಮೇಲೆ ಏನ್ ಅರ್ಜೆಂಟ್ ವಿಷಯನೋ ಏನೋ ಗೊತ್ತಿಲ್ಲ, ಅದಕ್ಕೆ ನಾನೇ ಬಂದು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ, ಬನ್ನಿ. ಬನ್ರಿ. ಮೇಡಮ್ ನನ್ನನ್ನು ಯಾಕೆ ಕರೆದಿರ್ಬೋದು? ನನ್ನ ಮೇಲೆ ಏನಾದರೂ ಕೋಪ ಮಾಡ್ಕೊಂಡಿದಾರಾ? ನನ್ನನ್ನು ಹಾಸ್ಟ್ಲಿಂದ ಹೊರಗಡೆ ಹಾಕ್ಬಿಡ್ತಾರಾ? ಅಯ್ಯೋ ದೇವ್ರೇ, ಏನ್ ಮಾಡ್ಲಿ? ಏನು ಗೊತ್ತಾಗ್ತಿಲ್ವಲ್ಲ, ಭಯ ಆಗ್ತೈತೆ. ಎಲ್ಲವಾ ಯಾರ ಬತ್ತರ ಕರ್ಕೊಂಡೋಗಕ್ಕೆ ಅಂದೆ? ಯಾರು ಕಾಣಿಸ್ತಾ ಇಲ್ಲ ಇಲ್ಲಿ. ಈ ಆಟೋ ಗಿಟಲ್ಲಿ ಹೋಗ್ಬಿಡಮ್ಮೆ. ಸರಿ, ಹಂಗೆ ಮಾಡುವ. ಹಾ, ಆಟೋ ಅಲ್ಲಿ ನೋಡು. ಆಟೋ ಆಟೋ ನಿಲ್ಸಿ. ಹಾ, ಆಟೋದವ್ರೆ, ಪೀಣ್ಯದಲ್ಲಿ ಮುತ್ತಣ್ಣ, ನಿಂಗಿಲ್ಲೆಲ್ಲ ಮಾತಾಡೋದು ಗೊತ್ತಾಗಕ್ಕಿಲ್ಲ, ನಾನು ಮಾತಾಡ್ತೀನಿ, ಸುಮ್ಮನೆ. ಹಾಯ್ ಆಟೋ, ಅನ್ನಪೂರ್ಣೇಶ್ವರಿ ಹಾಸ್ಪಿಟಲ್. ಹೌ ಮಚ್ಚು? ಅನ್ಪೂರ್ಣ ಹಾಸ್ಪಿಟ್ಲಾ? ಅಂಥದ್ದು ಯಾವುದು ಕೇಳಿಲ್ವಲ್ಲ. ಯಾವ ಏರಿಯಾಮ್ಮ ಅದು? ಏಯ್, ಅದು ಹಾಸ್ಪಿಟ್ಲ್ ಅಲ್ಲ, ಹಾಸ್ಟೆಲು. ಇಂಗ್ಲಿಷ್ನಾಗೆ ಹಾಸ್ಟೆಲ್ ಹಾಸ್ಪಿಟಲ್ ಅಂತಾರೆ. ನಿಂಗೆ ಇಂಗ್ಲಿಷ್ ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ಓ, ಸುಮ್ಕಿರೆ ತಾರ್ಲೆ. ಅಲ್ಲ, ಪೀಣ್ಯದಾಗೆ ಅನ್ನಪೂರ್ಣ ಹಾಸ್ಟ್ಲು ಅಂತ ಐತೆ, ಅಲ್ಲಿಗೆ ಬರ್ತೀನಪ್ಪ. 1 2 3 4 5 6 ಒಟ್ಟು 6 ಜನ ಇದ್ದೀರಾ? 1000 ರೂಪಾಯಿ ಆಯ್ತದೆ ಏನೋ? ಅಯ್ಯೋಯ್ಯೋ, 1000 ಆಯ್ತದೆ. ಮೈಲಾರ್ ಕೋಟೆಯಿಂದ ಬರಕ್ಕೆ ನಮ್ಗೆ ಅಷ್ಟು ದುಡ್ಡಾಗಿಲ್ಲ. ನೀನ್ ಇಲ್ಲಿಂದ ಇಲ್ಲಿಗೆ 1000 ರೂಪಾಯಿ ಕೇಳ್ತಿದ್ಯಲ್ಲಪ್ಪ. ಮೋ, ನಿಮ್ ಕೋಟೆಗಿಂತ ದೊಡ್ಡ ಕೋಟೆ ಈ ಬೆಂಗಳೂರು. ಇಲ್ಲಿ ಕೆಮ್ಮಕ್ಕೂ ಕಾಸು ಕೊಡ್ಬೇಕು. ಕೊಟ್ಬಿಡ್ತಾರ ಬಂದ್ಬಿಡು. ಅಲ್ಲ, ಕೇಳಕ್ಕೆ ಒಂದ್ ನ್ಯಾಯ ನೀತಿ ಬೇಡವಾ? ಬಾಯಿಗೆ ಬಂದಂಗೆ ಕೇಳ್ಬಿಡದ? ಏನ್ ದುಡ್ಡನ್ನ ಇತ್ಲಾಗ ಬೆಳಿತಾರೆ? 1000 ರೂಪಾಯಿ ದುಡಿಯಕ್ಕೆ ಎಷ್ಟ್ ಕಷ್ಟ ಆಯ್ತದೆ ಅಂತ ನಿಂಗೇನಪ್ಪ ಗೊತ್ತು? ಬೇವ್ರ ಸುರ್ಸಿ ದುಡಿಯೋ ನಮಗ್ ಗೊತ್ತು. ನಾವು ದುಡ್ದೇ ಸಂಪಾದಿಸೋದು. ಬಂದ್ರೆ ಬನ್ನಿ, ಇಲ್ಲಾಂದ್ರೆ ಹೋಗಮ್ಮ. ಹೋಯ್ತಿ ಹೋಗಪ್ಪ. ನಿನಗೇನ್ ಕೂತ್ಕೊಂಡೇ ದುಡಿತಿದೀವ? ಕೂತ್ಕೊಂಡ್ ದುಡಿತಿರೋ ನೀನು ಹೇಳದ್ ನನ್ಗೆ ಹೇಳ್ತೀಯಾ? ಹೋಗು, ಊರಿಗೆ ನೀನ್ ಒಬ್ಳೇನ ಇರೋದು. ಸುಮ್ನಿರೆ, ಯಾಕೆ ಸುಮ್ನೆ ಬಡಬಡ ಅಂತ ಇರ್ತೀಯ? ನೀವು ಮೆತ್ತಗಿರೋದಕ್ಕೆ ಬಾಯ್ ಮಾಡೋದು ಇಂಥವ್ರೆಲ್ಲ. ನೋಡಪ್ಪ, 100 ರೂಪಾಯಿ ಕೊಡ್ತೀನಿ, ಬರ್ತೀನಪ್ಪ. ಸರಿಯಾಗಿ ಕೇಳಿದ್ರಿ. ಏನು 100 ರೂಪಾಯ?